ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಕುಂತಲಾ, ಪ್ರಮುಖವಾಗಿ ಈ ಒಂದು ದಾಳಿ ನಡೆದಿರುವುದು ಶಾಂತಿನಗರದ ವಿಧಾನಸಭಾ ಕ್ಷೇತ್ರದ ಶಾಸಕ ಆಗಿರುವಂಥ ಎನ್.ಎ. ಹ್ಯಾರಿಸ್ ಅವರ ನಿವಾಸದ ಮೇಲೆ. ಆದರೆ ದಾಳಿ ಸಂಬಂಧಪಟ್ಟಿರುವಂಥದ್ದು ಅವರ ಪುತ್ರರಾದಂಥ ಉಮರ್ ನಲ್ಪಾಡ್ ಮತ್ತು ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಅವರಿಗೆ ಸಂಬಂಧಪಟ್ಟಂತೆ. ಅಂದರೆ ಪ್ರಮುಖವಾಗಿ 2016-17 ಸಾಲಿನಲ್ಲಿ ನಲ್ಪಾಡ್ ಅವರಾಗ್ಬೋದು ಮತ್ತು ಅವರ ಸಹೋದರರಾಗ್ಬೋದು ಎಲ್ಲರೂ ಕೂಡ ಶ್ರೀಕಿಯ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ. ಅದಾದ ನಂತರದಲ್ಲಿ ಕರ್ನಾಟಕದಲ್ಲಿ ಪ್ರಮುಖವಾಗಿ CCBಯಲ್ಲಿ ಕೇಸ್ಗಳು ದಾಖಲಾಗ್ತವೆ. ಕೇಸ್ಗಳು ದಾಖಲಾದ ಬಳಿಕವಾಗಿ ಏನಂತ ಕೇಸ್ ದಾಖಲ, ಬಿಟ್ಕಾಯಿನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಹ್ಯಾಕಿಂಗಿಗೆ ಸಂಬಂಧಪಟ್ಟಂಥವು, ಕರ್ನಾಟಕದ ವೆಬ್ಸೈಟ್ ಮತ್ತು ಸರ್ಕಾರಿ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೇಸ್ಗಳು ದಾಖಲಾಗ್ತವೆ. ಅಲ್ಲಿ ಚಾರ್ಜ್ ಶೀಟ್ ಆದ ನಂತರವಾಗಿ ಆ ಒಂದು ಪ್ರಕರಣಗಳನ್ನು ಇಡಿ ಅಧಿಕಾರಿಗಳು ಕೈಗೆತ್ತಿಕೊಳ್ತಾರೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂದಾಗ್ತಾರೆ. ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂದಾದಾಗ ಪ್ರಮುಖವಾಗಿ ಇವ್ರ ಮೇಲೆ PMLA 2002 ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನು ECIR ಅನ್ನು ದಾಖಲು ಮಾಡ್ತಾರೆ. ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪ್ರಮುಖವಾಗಿ ಶ್ರೀಕಿ ಮೇಲಿದ್ದಂಥ ಆರೋಪಗಳು ಏನಿದಾವೆ ಅಂತ ಅಂದರೆ ಅದರ ಜೊತೆಗೆ ಇವರ ಜೊತೆಗೆ ಸುಮಾರು 4.25 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ನು ಆ ಪೀರಿಯಡಲ್ಲಿ ಇವರಿಬ್ಬರ ನಡುವೆ ನಡೆದಿದೆ ಅನ್ನೋದು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಇವರ ಮೇಲೆ ಮಾಡಿರುವಂಥ ಆರೋಪಗಳು. ಪ್ರಮುಖವಾಗಿ ಇವರು ಒಂದಷ್ಟು MOಗಳನ್ನು ಇಡಿ ಇವರ ವಿರುದ್ಧವಾಗಿ ಗುರುತಿಸಲ್ಪಟ್ಟಿದೆ. ಏನಂತಂದರೆ ವೆಬ್ಸೈಟ್ ಮತ್ತು ವ್ಯಾಲೆಟ್ಗಳನ್ನು ಹ್ಯಾಕ್ ಮಾಡುವಂಥದ್ದು ಮತ್ತು ಆ ಹ್ಯಾಕ್ ಮಾಡಿದ ಬಳಿಕವಾಗಿ ವರ್ಚುವಲ್ ಡಿಜಿಟಲ್ ಆಸ್ತಿಗಳನ್ನು ಇವರು ಕಳವು ಮಾಡುವಂಥದ್ದು. ಅಂದರೆ ಪ್ರಮುಖವಾಗಿ ಹ್ಯಾಕ್ ಮಾಡಿಬಿಟ್ಟು ಅಲ್ಲಿದ್ದಂಥ ಡೇಟಾವನ್ನು ಕಳ್ತನ ಮಾಡುವಂಥದ್ದು. ಡೇಟಾವನ್ನು ಕಳ್ತನ ಮಾಡಿದ ಬಳಿಕವಾಗಿ ಅದನ್ನು ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕವಾಗಿ ಮಾರಾಟ ಮಾಡುವಂಥದ್ದು. ಅದನ್ನು ಇವರು ಬಂದಂಥ ಹಣವನ್ನು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡ್ಕೊಳ್ಳುವಂಥದ್ದು. ಆ ಹಣವನ್ನು ವಿವಿಧ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ಗಳನ್ನು ಮಾಡಿಕೊಂಡು ನಂತರದಲ್ಲಿ ಶ್ರೀಕಿಯ ಹಣವನ್ನು ಅವರ ಸಹಚರರಿಗೆ ನೀಡ್ತಿದ್ದ. ಅಂದರೆ ಪ್ರಮುಖವಾಗಿ ಇವ್ರ ಮೇಲೆ ಹಿಂದಿನಿಂದಲೂ ಇದ್ದಂಥ ಆರೋಪವನ್ನೇ ಈಗಲೂ ಸಹಿತ ಇಡಿ ಮಾಡ್ತಿರೋಂಥದ್ದು. ಇವರು ಸರ್ಕಾರದ ವೆಬ್ಸೈಟ್ಗಳು, ಗೇಮಿಂಗ್ ಆ್ಯಪಿನ ವೆಬ್ಸೈಟ್ಗಳು ಸಂಬಂಧಪಟ್ಟಂತೆ ಖಾಸಗಿ ವೆಬ್ಸೈಟ್ಗಳನ್ನು ಮತ್ತು ಒಂದಷ್ಟು ಟ್ರೇಡಿಂಗ್ ನಡೆಸುವಂಥ ವ್ಯಾಲೆಟ್ ಇರುವಂಥ ವೆಬ್ಸೈಟ್ಗಳನ್ನು ಹ್ಯಾಕನ್ನು ಮಾಡ್ತಾರೆ. ಅಲ್ಲಿ ಇವರು ಡೇಟಾವನ್ನು ಕಳ್ತನ ಮಾಡ್ತಾರೆ. ಅದರಿಂದ ಕ್ರಿಪ್ಟೋ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಕ್ರಿಪ್ಟೋ ಕರೆನ್ಸಿಗಳನ್ನು ಮಾರಾಟವನ್ನು ಮಾಡ್ತಾರೆ. ಅದನ್ನು ಇವರು ವಿವಿಧ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇನಾಮಿ ರೀತಿಯಲ್ಲಿ ಅದನ್ನು ಬ್ಯಾಂಕ್ ಅಕೌಂಟ್ಗಳನ್ನು ಬಳಸ್ಕೊಂಡು ಆ ಹಣವನ್ನು ಇವರು ವೈಯಕ್ತಿಕವಾಗಿ ಬಳಸ್ಕೊತಿದ್ರು ಅಂತ. ಪ್ರಮುಖವಾಗಿ ಇದೆಲ್ಲದೂ ಕೂಡ 10 ವರ್ಷ ಹಿಂದಕ್ಕೆ ಹೋಗುತ್ತೆ. 2016-2017 ಸಾಲಿನಲ್ಲಿ ಇದೆಲ್ಲದೂ ಕೂಡ ನಡೀತಿತ್ತು. ಮತ್ತು ಒಂದು ಪೋರ್ಷ್ ಕಾರನ್ನು ಖರೀದಿಯನ್ನು ಮಾಡ್ತಾರೆ. ಬೆಂಗಳೂರಿನ ಲ್ಯಾವೆಲಿ ರಸ್ತೆಯಲ್ಲಿರುವಂಥ ಒಂದು ಶೋರೂಮಿಗೆ ಸಂಬಂಧಪಟ್ಟಂತೆ ಒಂದು ಪೋರ್ಷ್ ಕಾರನ್ನು ಖರೀದಿಯನ್ನು ಮಾಡ್ತಾರೆ. ಆ ಪೋರ್ಷ್ ಕಾರ್ನಲ್ಲಿ ಸುಮಾರು ಬಿಲ್ಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎನ್.ಎ. ಹ್ಯಾರಿಸ್ ನಲ್ಪಾಡ್ ಏನಿದ್ದಾರೆ, ನಲ್ಪಾಡ್ ಅವರಿಗೆ ಸಂಬಂಧಪಟ್ಟಂಥ ಒಂದು ಬಿಲ್ ಅಲ್ಲಿ ಕೊಟ್ಟಿರ್ತಾರೆ. 10 ಲಕ್ಷವನ್ನು ಕೊಟ್ಟು ವಾಪಸ್ಸನ್ನು ಪಡ್ಕೊಳ್ಳುವಂಥದ್ದಾಗಿರುತ್ತೆ. ಆ ಒಂದು ಬಿಲ್ಲಿನಿಂದ ಇನ್ವೆಸ್ಟಿಗೇಷನ್ ನಲ್ಪಾಡ್ನ ವಿರುದ್ಧವಾಗಿ ಸಾಕ್ಷಿಗಳ ಸಹಿತವಾಗಿ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಆ ಹಣದ ಮೂಲವನ್ನು ಕೆದ್ಕೊಂಡು ಹೋದಂಥ ಸಂದರ್ಭದಲ್ಲಿ ಯಾಕೆ ಹಣ ಶ್ರೀಕಿಗೂ ಇವ್ರ ನಡುವೆ ಟ್ರಾನ್ಸಾಕ್ಷನ್ ಆಯಿತು, ಶ್ರೀಕಿ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದಂಥ ಪೋರ್ಷ್ ಕಾರಿಗೆ ನಲ್ಪಾಡ್ ಯಾಕೆ ಹಣ ಕೊಟ್ಟರು ಅನ್ನೋದನ್ನು ನೋಡ್ಕೊಳ್ತಾ ಹೋದಂಥ ಇಡಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಇವರಿಬ್ಬರ ನಡುವೆ ಆಗಿರುವಂಥ ಟ್ರಾನ್ಸಾಕ್ಷನ್ಗಳನ್ನ ಪತ್ತೆಯನ್ನು ಮಾಡ್ತಾರೆ. ಇದರ ಮುಂದುವರೆದ ಭಾಗವಾಗಿ ಸಾಕಷ್ಟು ಕೇಸ್ಗಳು ಅಂದರೆ CCBಯಲ್ಲಿ ಕೇಸ್ ಇನ್ವೆಸ್ಟಿಗೇಷನ್ ನಡೀತಿದ್ದಂಥ ಸಂದರ್ಭದಲ್ಲೇ ಇವರು ಈ ಇಡಿಯ ಅಧಿಕಾರಿಗಳು ಸಂಪೂರ್ಣ ಕೇಸ್ ಫೈಲನ್ನು ದಾಖಲಾತಿಗಳನ್ನು ಇವರು ಅಧಿಕೃತವಾಗಿ ಹಸ್ತಾಂತರವನ್ನು ಮಾಡ್ಕೊಂಡಿರ್ತಾರೆ. ಈಗ ಒಂದಷ್ಟು ಎಕ್ಸಾಮಿನ್ಗಳನ್ನು ಮಾಡಿಕೊಂಡು ಕೇಸನ್ನು ದಾಖಲು ಮಾಡಿಕೊಂಡು ಸಾಕಷ್ಟು ಬಾರಿ ಶ್ರೀಕಿಯನ್ನು ಮತ್ತು ವಿವಿಧ ಅಧಿಕಾರಿಗಳನ್ನು ಇನ್ವೆಸ್ಟಿಗೇಷನನ್ನು ಮಾಡ್ಕೊಂಡು ನಂತರದಲ್ಲಿ ಈಗ ನಲ್ಪಾಡ್ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಒಂದು ವಿಚಾರವನ್ನು ಗಮನಿಸಬೇಕು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ SITಯನ್ನು ರಚನೆ ಮಾಡಿತ್ತು. ಆದರೆ ಈಗ SIT ಮತ್ತು ಇಡಿ ಎರಡು ವಿರುದ್ಧ ದಿಕ್ಕಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ.